ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬೆಟ್ಟದ ಗವಿ ಅನ್ನಮಯ್ಯ ತಾತನ ಜಾತ್ರೆ ನಿಮಿತ್ತ ನಡೆದ ಕಾರ್ಯಕ್ರಮವನ್ನು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಉದ್ಘಾಟಿಸಿದರು. ಬೆಟ್ಟದ ಗವಿ ಅನ್ನಮಯ್ಯ ತಾತನನ್ನ ನಂಬಿದ್ರೆ ನಿಮಗೆ ಆಶೀರ್ವಾದ ಸಿಗ್ತದೆ. ಅದರಂತೆ ಇಂದಿಗೂ ನಮ್ಮ ಕುಟುಂಬದವರು ಅನ್ನಮಯ್ಯ ತಾತನನ್ನ ನಂಬಿದ ಕಾರಣ ನಮಗೆ ಆಶೀರ್ವಾದದ ಜೊತೆಗೆ ನಾನು ಶಾಸಕನಾಗಲು ಕಾರಣವಾಯಿತು. ಪ್ರತಿ ಅಮಾವಾಸ್ಯೆಗೆ ಸಾವಿರಾರು ಭಕ್ತರು ಆಂಧ್ರ, ತೆಲಂಗಾಣ ಸೇರಿದಂತೆ ಕರ್ನಾಟಕದ ನಾನಾ ಭಾಗದಿಂದ ಭಕ್ತರು ಬಂದು ಆಶೀರ್ವಾದವನ್ನ ಪಡೆಯುತ್ತಾರೆ. ರಾಜ ರಾಮಚಂದ್ರ ನಾಯಕ ಗೆಳೆಯರ ಬಳಗದಿಂದ ಪ್ರತಿ ಅಮಾವಾಸ್ಯೆಗೆ ಪ್ರಸಾದ ವ್ಯವಸ್ಥೆ ಇರುತ್ತದೆ ಎಂಬ ಮಾಹಿತಿ ಹಂಚಿಕೊಂಡರು. ದಿಗಂಬರ ದೂತ ಮಹಾ ಹಠಯೋಗಿ ಶ್ರೀ 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 ಅನ್ನಮಯ್ಯ ತಾತನವರ 40ನೇ ಉತ್ಸವ ಹಾಗೂ ಆರಾಧನಾ ಮಹೋತ್ಸವ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ಈ ನಮ್ಮ ಸಮಿತಿಯ ಅಧ್ಯಕ್ಷರು ನಿಕಟಪೂರ್ವ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜ ವೆಂಕಟಪ್ಪ ನಾಯಕ್ ಸಾಹೇಬರು ಒಂದು ಉದ್ಘಾಟಿಸ್ತಾ ಇದ್ದಾರೆ. ಜೋರಾದ ಚಪ್ಪಳೆ ಬರಬೇಕು ಪ್ರಿಯ ಭಕ್ತಾದಿಗಳೇ. ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಅನ್ನಮಯ್ಯ ತಾತ ಹೆಂಗಂದ್ರೆ ಆತೊಂದು ಶಕ್ತಿ ಹೆಂಗಾದಪ್ಪ ಅಂದರೆ ಯಾರ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ಕೊತಾರೆ ಅವ್ರು ಪಡ್ಕೊತಾರೆ. ಆ ನಿಟ್ಟಿನಲ್ಲಿ ಅನ್ನಮಯ್ಯ ತಾತನವರು ಸುಮಾರು ವರ್ಷಗಳ ಹಿಂದೆ ಏನಪ್ಪ ಅಂದರೆ ಈ ಕಡೆ ಚೀಗಿಪುರಿ ನದಿಯಲ್ಲಿ ಈಗ ಬಂದಿದ್ದರಂತ ಈಗ ಗವಿಯಲ್ಲಿ ಸೇರ್ಕೊಂಡಿದ್ರು. ಅವ್ರು ಯಥಾರ್ಥ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಮತ್ತೇನು ರಿಪೀಟ್ ಹೇಳಂದ್ರೆ ಹೇಳ್ತೀನಿ, ನನಗೆ ಕಡಿಮೆ ಆಗ್ಬಿಡುತ್ತೆ. ವರ್ಷ ದಿಗಂಬರು ದೂತರು ಅವರು ಆಂಧ್ರ ಪ್ರದೇಶದವರು ಮೂಲತಃ. ಇಲ್ಲಿ ಬಂದಾಗ ಅವರ ಶಕ್ತಿ ಪವಾಡವನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಭಕ್ತವೃಂದದವರು ಮಾಡ್ತಾಯಿದ್ರು. ಅದರಲ್ಲಿ ನಮ್ಮ ಚಿಕ್ಕಪ್ಪನವರು ಎಲ್ಲ ನಮ್ಮ ಕುಟುಂಬದವರು ಎಲ್ಲರೂ ಇಲ್ಲಿ ಬಂದು ಅವರು ಹೆಂಗಪ್ಪ ಅಂದರೆ ಇಲ್ಲಿಂದ ಎಲ್ಲಿವರೆಗೆ ಲಾಸ್ಟ್ ಅಂದರೆ ಕಟೀರ ಆಂಜನೇಯ ಸ್ವಾಮಿ ಕಟ್ಟೆ, ಈರಣಕಟ್ಟೆ ಅಂತ ಹೇಳಿದ್ರು. ಕಟೀರ ಆಂಜನೇಯ ಸ್ವಾಮಿಗೆವರೆಗೂ ಬಂದು ಈರಣಕಟ್ಟೆ ತಲುಪಿಕೊಂಡು ವಾಪಸ್ ಬಂದುಬಿಡ್ತಿದ್ರಂತ ನಾವು ಕೇಳಿದಾಗ ಸಣ್ಣವರು ನಾವು. ಅವತ್ತಿನಿಂದಲೂ ಇವತ್ತಿನವರೆಗೂ ಎಲ್ಲ ಭಕ್ತವೃಂದವರು ನಡ್ಕೊಂಡು ಬರ್ತಿದ್ರು. ಏನು ಕೊಟ್ಟದ್ದು ತಿಂತಿದ್ರು, ಅವರು ಒತ್ತಾಯ ಮಾಡಿ ಯಾವುದೂ ಪಡೆದಿಲ್ಲ. ಯಾರೋ ಒಬ್ಬರು ಏನೋ ಕೇಳೋಕೆ ಹೋಗ್ಬಿಟ್ಟ, ಹಸುವಾಗಿ ಪಾಪ ಯಾರೋ ಎಣ್ಣೆ ಉಗ್ಗಿಬಿಟ್ರು, ತೊಡೆಯೆಲ್ಲ ಸುಟ್ಟೋಗಿತ್ತು. ನಾನು ಸಣ್ಣವನಿದ್ದಿಲ್ಲ ಅವಾಗ, ನಂಗೆ ನೆನಪೈತೆ. ತೊಡೆ ಸುಟ್ಟೋಗ್ಬಿಟ್ಟು ನಮ್ಮ ಮನೆಯಿಂದಲೇ ಆಸ್ಪತ್ರೆ ಇತ್ತು, ಸಾರ್ವಜನಿಕ ಹಾಸ್ಪಿಟ್ಲ್, ಸರ್ಕಾರಿ ಆಸ್ಪತ್ರೆ. ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪವ್ರಿಗೆ, ನಮ್ಮ ತಂದೆಯವರು ರಾಜ ಅಂಬಣ್ಣ ನಾಯಕ್ ಅವರು ನಮ್ಮ ಚಿಕ್ಕಪ್ಪವ್ರಿಗೆ ರಾಜ ಗೋವಿಂದರಾಜ ನಾಯಕ್ ಅವ್ರಿಗೆ ಹೇಳಿದರು, ಏನು ನೋಡಪ್ಪ ಅದನ್ನೇನೈತೆ ಟ್ರೀಟ್ಮೆಂಟ್ ಮಾಡಿಸು, ಪ್ರಯತ್ನ ಮಾಡೋಣ ಎಷ್ಟಾಗ್ತದೆ ಅಷ್ಟು ಅಂದರೆ. ನಮ್ಮ ಚಿಕ್ಕಪ್ಪವರು 8 ಮಂದಿನ ಕರ್ಕೊಂಡು ಹೋಗಿದ್ರು. ಆ ಕಡೆ 4 ಮಂದಿ ಈ ಕಡೆ 4 ಮಂದಿ ಹಿಡಿದು ಟ್ರೀಟ್ಮೆಂಟ್ ಮಾಡ್ಸೋಕೆ ಹೋದರೆ ರೈಟ್ ತಂದುಗಳಿಗೆ ಎಲ್ಲರೂ ಬಿಟ್ಟು ಹೊಡೆಬಿಟ್ಟಿದ್ರು. ಅಷ್ಟೊಂದು ಶಕ್ತಿ ಅನ್ನತಾಗ್ತದೆ. ಇವತ್ತು ಅದು ವಾಸಿ ಆಯಿತು. ಯಾರು ಎಣ್ಣೆ ಮುಗಿದ್ರಲ್ಲ ಅವ್ರ ಕುಟುಂಬ ಸತ್ಯನಾಶ ಆಯಿತು. ಇವತ್ತು ನಾವು ಕಣ್ಣಾರು ನೋಡಿದ್ದು, ಕಿವಿಯಾರು ಕೇಳಿದ್ದು, ಸಣ್ಣ ಹುಡುಗರು ನಾವು. ಇವತ್ತು ಅಂತಹ ಶಕ್ತಿ ಅನ್ನಮಯ್ಯ ತಾತನವ್ರಿಗಿತ್ತು. ನಮ್ಮ ಮನೆಯಿಂದ ಬರ್ತಿದ್ರು ಅವರು. ನಮ್ಮ ಮನೆಯಿಂದ ಆಕಳುಗಳು ಎಮ್ಮೆಗಳು ಕಟ್ತಿದ್ರು. ನಮ್ಮ ತಾಂಡದಾಗ 100 ದನಗಳು ಇರ್ತಿದ್ವು. ಯಾವ ಇದು 4 ಮಂದಿ ತಂದು 4 ದನಗಳು ತಂದು ಹಿಂದೆ ಕಟ್ಟಿರ್ತಿದ್ರು. ಮತ್ತು ಹಿಂದಿನ ಬಾಗಿಲಿಗೆ ಬಂದು ಆ ಕುಡಿತಿಗೆ ಅನ್ನ ಎಲ್ಲ ಹಾಕಿರ್ತಾರಲ್ಲ, ಆಕಳುಗಳಿಗೆ ಹಾಕಿರ್ತಾರಲ್ಲ ಕುಡಿತಿ ಅಂತ ಮಾಡ್ತಿದ್ರು ಅವರು. ಅದ್ರಾಗ ಬಂದು ಅದನ್ನು ತಿಂದ್ಬಿಡೋದು. ಅದನ್ನು ತಿಂದ್ಗಳಿಗೆ ನಮ್ಮ ಅಜ್ಜಿ ಏನು ಮಾಡಿದ್ದು, ಏನಪ್ಪ ಕುಡಿತಿ ತಿಂತಾನ ಅಂತ ಶರಣ ಇದ್ದಾನ, ಅದಕ್ಕೆ ನಮಗೆ ಪಾಪ ಬರ್ತದ, ಅದನ್ನು ಬಂದ್ ಮಾಡಿಬಿಟ್ರೆ ಬಾಗಿಲು ಅಂತೇಳಿ ಬಂದ್ ಮಾಡಿಸ್ಬಿಟ್ರು. ಬಂದ್ ಮಾಡಿಸಿದಾಗ ಆತ ಮುಂದಲ್ ಬಾಗಿಲಿಗೆ ಬಂದರೆ ಅನ್ನ ಹಾಲು ಹಾಕಿ ನಮ್ಮ ಅಜ್ಜಿ ಅದಕ್ಕೆ ಕೊಡ್ತಿದ್ದಂತ. ಅದನ್ನ ಕೈಲಿ ಎಷ್ಟಾಗ್ತದೆ ಅಷ್ಟು ತಿಂದು ಎಲ್ಲ ಚೆಲ್ಬಿಡ್ತೀನಿ ಸುತ್ತ, ಎಷ್ಟಾಗ್ತದೆ ಅಷ್ಟು ತಿಂದು ಹೋಗ್ಬಿಡ್ತೀನಿ. ಕೂಡ ಹಮ್ಮಿಕೊಂಡು ಬಂದಿರ್ತಕ್ಕಂಥ ಕಾಣ್ತಿದ್ದೇವೆ. ಅದರ ಜೊತೆಯಲ್ಲಿ ಏನಪ್ಪ ಅಂತಂದರೆ ಪ್ರತಿಯೊಂದು ರಂಗದಲ್ಲಿಯೂ ಸಾಧನೆ ಮಾಡಿರ್ತಕ್ಕಂಥ
ಸಾಧಕರಿಗೆ ಕೂಡ ಸನ್ಮಾನ ಮಾಡತಕ್ಕಂಥದ್ದು ಈ ಒಂದು ದೊಡ್ಡ ಮನೆಗೆ ಸಲ್ತಕ್ಕಂಥ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳ್ಕೊಂಡು ಕೊಡ್ಬೋದಾಗಿರ್ತಕ್ಕಂಥದ್ದಾಗ್ತದೆ. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾಯ್ತಪ್ಪ ಅಂತಂದ್ರೆ ಅದಕ್ಕೆ ಅದ್ರ ಹಿಂದಿರ್ತಕ್ಕಂಥ ಶ್ರಮ ಭಾಳ ದೊಡ್ಡದು. ಆದರೆ ಪ್ರತಿ ವರ್ಷ ಏನಪ್ಪ ಅಂದರೆ ಅನ್ವಯ ತಾತನವರ ಒಂದು ಸೇವೆಯನ್ನು ಮಾಡಿಕೊಂಡು ಬಂದಿರ್ತಕ್ಕಂಥ ಒಂದು ದೊಡ್ಡ ಮನೆ ಕುಟುಂಬಕ್ಕೆ ಏನಪ್ಪ ಅಂತಂದರೆ ತಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಭಕ್ತಾದಿಗಳೇ, ಇವತ್ತು ನಾವು ಹೇಗಿದ್ದೀವಪ್ಪ ಅಂತಂದರೆ ನಾವು ದೇವರಿಗೆ ಏನು ಕೊಡ್ತಿದ್ದೀವೋ ಅದಕ್ಕಿಂತ 10 ಪಟ್ಟು ತಾನಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರವಾಗಿ ದೊಡ್ಡದು ಹೇಳ್ತಾರೆ, ಯಾವುದೇ ಒಂದು ಕಾರ್ಯಕ್ರಮಕ್ಕಿರಲಿ ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತಪ್ಪ ಅಂತಂದಾಗ ಎಂತ ಕಡಿಮೆ ಅಂತಂದ್ರೂ ಕೂಡ ನಾವು ಕೊಡ್ತಕ್ಕಂಥ ಕಾಣಿಕೆ ಕಡಿಮೆ ಅಂದ್ರೂ ಕೂಡ ಅಟ್ಲೀಸ್ಟ್ ಏನು ಇಲ್ಲ ಅಂದ್ರೂ ಕೂಡ ಒಂದು 4 ಊದಿನ ಕಡೆ ತೆಗೆದುಕೊಂಡು ಹೋಗ್ಬೇಕಂತ. ಯಾಕೆ ಅಂತಂದ್ರೆ ದೇವ್ರಿಗೆ ನಾವು ಅಲ್ಪ ಕಾಣಿಕೆ ಸಲ್ಲಿಸಿದಾಗ ಮಾತ್ರ ದೇವರು ನಮಗೆ ಜಾಸ್ತಿ ಕೊಡ್ತಕ್ಕಂಥದ್ದಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣ ಅಂತಂದ್ರೆ ಪ್ರಾಕೃತಿಕವಾಗಿ ಸೃಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿ ಆ ದೇವರಿಗೆ ಇರ್ತಕ್ಕಂಥದ್ದಾಗ್ತದೆ. ಸೊ ಅದಕ್ಕೋಸ್ಕರವಾಗಿ ಈ ಒಂದು ಅನ್ನಮಯ್ಯ ತಾತನವರಿಗೆ ಯಾರು ನಾವು ಭಕ್ತಿಯಿಂದ ನಾವು ನಡ್ಕೊಳ್ತಿದ್ದೀವೋ ಅದು ನಮಗೆ 100 ಪಟ್ಟಾಗಿ ಒಂದು ಸೇವೆ ಸಲ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ಕೂಡ ಆಗ್ತದೆ. ಅದು ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಕಾಣಿಕೆ ನಿಮ್ಮ ಜೀವನದಲ್ಲಿ ಮುಂದೆ ದೊಡ್ಡದಾಗಿ ಬಂದೇ ಬರ್ತಕ್ಕಂಥದ್ದು ಅಂತ ಹೇಳಿಕೆ ನಾವು ಕೊಡ್ತಿದ್ದೇವೆ. ಯಾಕಂದ್ರೆ ನಾವು ಕೂಡ ಹೇಳ್ತಿದ್ದೇವೆ, ಚಿಕ್ಕ ಹುಡುಗಿಂತ ಕೂಡ ಈ ಅನ್ನಮಯ್ಯ ತಾತನ ಗವಿಗೆ ಬರ್ತಾ ಇದ್ವಿ ಅವಾಗ. ಬಟ್ ಈಗ ಸುಮಾರು 4-5 ವರ್ಷಗಳಿಂದ ನಮ್ಮ ಒಂದು ನಾಯಕರು MLA ಆದ ನಂತರದಲ್ಲಿ ಇಲ್ಲಿ ಹಲವಾರು ರೀತಿಯಾಗಿದ್ದಂಥ ಒಂದು ಶುಭ ಕಾರ್ಯಗಳಿಗೆ ಕಲ್ಯಾಣ ಮಂಟಪವನ್ನು ಮಾಡಿಕೊಳ್ಳೋದ್ರ ಮೂಲಕವಾಗಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ಜಾಗವನ್ನು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಕೂಡ. ಸೊ ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಅನ್ನಮಯ್ಯ ತಾತನವರು ಜಾಸ್ತಿ ಶಿಕ್ಷಣ ಕೊಡೋದ್ರ ಮೂಲಕವಾಗಿ ಮುಂಬರುವ ದಿನಗಳಲ್ಲಿ ಅನ್ನಮಯ್ಯ ತಾತನವರು ಸೇವೆ ಮಾಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಅವರ ಒಂದು ಏನು ಅನ್ಕೊಂಡಿದ್ದಾರೆಯೋ ಆ ಕಾರ್ಯಗಳು ಇನ್ನೂ ಹಲವಾರು ಕಾರ್ಯಕ್ರಮಗಳಿದ್ದಾವೆ, ಅವ್ರ ಯೋಜನೆಗಳು ಭಾಳ ಇದ್ದಾವೆ. ಬಟ್ ಇಲ್ಲಿ ಇರ್ತಕ್ಕಂಥ ಕೆಲವು ವಿಚಾರಗಳಿದ್ದಾವೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ತಾವೇ ನೋಡ್ತಾ ಇದ್ದೀರಿ. ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.